ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರಮ್ ವಾರ್ಕಳ. ಇವತ್ತು ಡೇ 2 ನಂದು ವಾರ್ಕಳದಲ್ಲಿ. ಸೊ ಸೇಮ್ ರೆಸಾರ್ಟ್, ಸೇಮ್ ಹೋಟೆಲ್, ಸೇಮ್ ಪ್ಲೇಸ್ ಮತ್ತು ಸೇಮ್ ರೋಡ್ ನಿಮಗೆ ಕಾಣುತ್ತೆ. ಸೊ ಇವತ್ತು ತಿಂಡಿ ಮಾಡೋಕ್ಕೆ ಹೋಗ್ತಿದ್ದೀನಿ ಬಿಕಾಸ್ ಕ್ಲಿಫ್ಗೆ ಹೋಗಿರಲಿಲ್ಲ ನಾನು ಬೆಳಿಗ್ಗೆ ಎದ್ಬಿಟ್ಟು. ಇವಾಗ ಟೈಮ್ ಬಂದುಬಿಟ್ಟು 7:45 7:45. ಸೊ ಇದಾದಮೇಲೆ ನಾನು ಆ್ಯಕ್ಚುಲಿ ಬೇರೆ ಪ್ಲೇಸ್ಗೆಲ್ಲ ಹೋಗಬೇಕು. ನೆಕ್ಸ್ಟ್ ಜಟಾಯು ಅಂತ ಇದೆ ಒಂದು, ಅಲ್ಲಿಗೆ ಹೋಗಬೇಕು. ಸೊ ಇದು ಮುಗಿಸ್ಕೊಂಡು ಹೋಗೋಣ ಅಂತ ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಬ್ರೇಕ್ಫಾಸ್ಟ್ಗೆ ಹೋಗಿ ತಿಂದು ಏನು ತಿಂತೀನಿ ಅಂತ ನೋಡೋಣ ಇವತ್ತು. ಯಾಕೆಂದರೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಬಿಕಾಸ್ ಲಾಸ್ಟ್ ಟೈಮ್ ಒಳ್ಳೆ ಚೋಳೆ ಬತ್ತೂರೆ ಸಿಕ್ಕಿತ್ತು ನಾರ್ತ್ ಇಂಡಿಯನು. ಈ ಸರಿ ಬಟ್ ಸೌತ್ ಇಂಡಿಯನ್ ತಿನ್ನೋಣ ಅಂತ ಹೊಟ್ಟೆ ಹಾಳಾಗ್ಬಿಟ್ರೆ ಕಷ್ಟ ಅಂತ. ಇದು ನಿಮ್ಗೆ ನೆನಪಿರ್ಬೋದು, ಈ ಡ್ರೆಸ್ಸು ಮತ್ತು ಈ ಚಡ್ಡಿ ಎಲ್ಲ ಲೈಕ್ ಒಂದೇ ಸೆಟ್ಟು ಮಲೇಷ್ಯಾದಲ್ಲಿ ಹಾಕೊಂಡಿದ್ದೆ. ಸೊ ಅದನ್ನೇ ಮತ್ತೆ ರೆಪ್ಲಿಕೇಟ್ ಮಾಡ್ತೀನಿ. ಹೆಂಗಿದೆ ನೋಡಿ ಬೆಳಿಗ್ಗೆ ಇವತ್ತು ಹೆಂಗೆ ಕಾಣುತ್ತೆ ಅಂತ, ಕೂಲಾಗಿದೆ. ಸೊ ಮುಂದೆ ಹೋಗಿ ಸಿಗೋಣ ಬನ್ನಿ. ಸೊ ನಾನು ಇವಾಗ ಕ್ಲಿಫ್ ಮೇಲೆ ಬಂದಿದ್ದೀನಿ. ಇವಾಗ ನಾರ್ತ್ ಕ್ಲಿಫಿಂದ ಸೌತ್ ಕ್ಲಿಫ್ ಕಡೆ ಹೋಗ್ತಾ ಇದ್ದೀನಿ. ನಾರ್ತ್ ಕ್ಲಿಫ್ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಬಿಕಾಸ್ ನೆನ್ನೆ ತೋರಿಸಿದ್ನಲ್ಲ ಬೀಚ್ ಶಾಪಿಂಗು ಮತ್ತು ನೈಟ್ ಹಾಪಿಂಗ್ ಎಲ್ಲ ಕ್ಲಿಫ್ ಮೇಲೆ. ಸೊ ಇವಾಗ ಸೌತ್ ಕ್ಲಿಫ್ ಕಡೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಹೊತ್ತು ನೋಡಿ ರಾತ್ರಿ ಅಷ್ಟೇ ಎಷ್ಟು ಹ್ಯಾಪನಿಂಗ್ ಆಗಿರುತ್ತೆ, ಕೆಫೇಸು ಆಗಲಿ ಕ್ಲಿಫ್ಸ್ ಎಲ್ಲ ಆಗಲಿ. ಬಟ್ ಈ ಟೈಮಲ್ಲಿ ಬೆಳಿಗ್ಗೆ ಹೊತ್ತು ಏನೂ ಕಾಣಿಸೋದೇ ಇಲ್ಲ, ಏನೂ ಹ್ಯಾಪನಿಂಗ್ಸ್ ಇರಲ್ಲ. ಬಟ್ ಆಮೇಲೆ ಜನನೂ ಅಷ್ಟೇ ಫುಲ್ ಖಾಲಿ ಹೊಡಿತಿರುತ್ತೆ. ಸೊ ಇವಾಗ ಸೌತ್ ಕ್ಲಿಫಲ್ಲಿ ನಾನು ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ದೇ ಬಂದಾಗ ಒಂದು ಸರಿ ಜೈರಾಮ್ ಕೆಫೆನ ಶ್ರೀರಾಮ್ ಕೆಫೆನ ಸಮಥಿಂಗ್ ಏನೋ ಕೆಫೆ ಇತ್ತು. ಸೊ ಅಲ್ಲಿ ಆ್ಯಕ್ಚುಲಿ ನಾರ್ತ್ ಇಂಡಿಯನ್ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿತ್ತು. ನಾವು ನಾರ್ತ್ ಇಂಡಿಯನ್ ಚೋಳೆ ಬತ್ತೂರೆ ಎಲ್ಲ ತಿಂದಿದ್ವಿ. ಸೊ ಅಲ್ಲಿಗೆ ಹೋಗೋಣ ಅಂತ ಇವಾಗ. ಸೊ ನನ್ನ ಪಕ್ಕದಲ್ಲಿ ಹೆಂಗೆ ಕಾಣುತ್ತೆ ಬೆಳಿಗ್ಗೆ ಹೊತ್ತು ಅರ್ಲಿ ಸನ್ರೈಸಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಕ್ಲಿಫ್ ಏರಿಯಾ ಫುಲ್ಲು. ಇವಾಗಿನೇನು ಸನ್ರೈಸ್ ಆಗ್ತಾಯಿದೆ, 7:55 ಸಮಥಿಂಗ್ ಟೈಮ್ ಇದೆ ಇವಾಗ. ಸೊ ಈ ಥರ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಕ್ಲಿಫ್ ಮೇಲೆ, ಚೆನ್ನಾಗಿ ಕಾಣಿಸಲ್ಲ ಅದು. ಆ್ಯಕ್ಚುಲಿ ಇಲ್ಲಿ ಪ್ರೊಡಕ್ಷನ್ ಜಾಸ್ತಿ ಏನು ಕೊಟ್ಟಿಲ್ಲ. ಇಲ್ಲಿ ನೋಡ್ಬೋದು ನೀವು ನೋಡ್ಬೇಕಾದ್ರೆ ತುಂಬ ಕಡೆ ಬ್ಯಾರಿಕೇಡ್ ಇದೆ, ತುಂಬ ಕಡೆ ಬ್ಯಾಂಬೂ ಶಾಕ್ಸ್ ಎಲ್ಲ ಹಾಕ್ತಾರೆ. ಬಟ್ ಕೆಲವೊಂದು ಕಡೆ ಏನೂ ಇದೇ ಇಲ್ಲ, ಬ್ಯಾರಿಕೇಡ್ ಆಗಲಿ ಪ್ರೊಟೆಕ್ಷನ್ ಏನೂ ಇಲ್ಲ. ಯಾವಾಗ ಕುಡಿದು ನೈಟ್ ಹೊತ್ತು ಏನಾದ್ರು ಹಿಂಗೆ ಬಂದು ಸುಮ್ಮನೆ ಸ್ಲಿಪ್ ಆದರೆ ಇಲ್ಲಿಂದ ಕತೆ ಮುಗಿದು. ಬಿಕಾಸ್ ಕೆಳಗಡೆ ಇರೋದೆಲ್ಲ ಬಂಡೆಗಳು, ಬರೀ ನೀರು ಮಾತ್ರ ಅಲ್ಲ. ಸೊ ಬಂಡೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಎಲ್ಲ ಅಂಗಡಿ ಕ್ಲೋಸ್ ಆಗಿದೆ ನೋಡಿ, ಕಾಣುತ್ತಲ್ವಾ? ಎಲ್ಲ ಅಂಗಡಿ ಕ್ಲೋಸ್ ಮಾಡಿದ್ದಾರೆ. ಸೊ ಇನ್ನೂ ಓಪನಿಂಗ್ ಎಲ್ಲ ಮೋಸ್ಟ್ಲಿ 10 ಗಂಟೆ ಮೇಲಿರಬೇಕು ಮೋಸ್ಟ್ಲಿ. ನಾನು ಇಷ್ಟು ಬೇಗ ಬೆಳಿಗ್ಗೆ ಬಂದುಬಿಟ್ಟು ವೀಡಿಯೋ ಮಾಡ್ತೀನಿ ಅಲ್ವಾ, ಸೊ ಹಂಗೆ ಅನ್ನಿಸ್ತಿದೆ. ಸೊ ಸೌತ್ ಕ್ಲಿಫಲ್ಲಿ ನಿಮಗೆ ಈ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ, ಬಟ್ ತುಂಬ ದೂರದಲ್ಲಿ ನಾನು ಬೆರಳಿದ್ದಲ್ವ ಅಲ್ಲಿ ತುಂಬ ಜನ ನಿಂತ್ಕೊಂಡು ಬೀಚಲ್ಲಿ ಆಟಾಡ್ತಾ ಇದ್ದಾರೆ. ಸೊ ಅಲ್ಲೂ ನೋಡ್ಬೋದು. ಸೇಮ್ ಒಂಥರ ಪುಕೆಟ್ ವೈಬ್ಸ್ ಕೊಡ್ತಾ ಇದೆ ಏನು ಹೇಳ್ದಂಗೆ. ಬಿಕಾಸ್ ಪುಕೆಟಲ್ಲೂ ಹಿಂಗೆ ಇತ್ತು, ಬಟ್ ಲಿಫ್ಟ್ಸ್ ಎಲ್ಲ ಇರಲಿಲ್ಲ. ಬಟ್ ಅದೊಂಥರ ಬೇರೆ ಥರ. ಬಟ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ನೋಡಿ ಎಷ್ಟೊಂದು ಇವಾಗ ಇಲ್ಲಿ ನೋಡಿ ಎಲ್ಲ ತುಕ್ಕಿಡ್ದು ಹೋಗ್ಬಿಟ್ಟಿದೆ ಆಗಲೇ ಕಬ್ಬಣ ಎಲ್ಲ. ಸೊ ಬಿದ್ದರೆ ಮುಗೀತು ಕತೆ. ಸೊ ಒಂದು ಪಾಯಿಂಟ್ ಬರುತ್ತೆ ಇಲ್ಲಿ, ಒಂದು ಅದೇನೋ ಝೀ ಪಾಯಿಂಟ್ ಅಥವಾ ಡೆಲ್ಟಾ ಪಾಯಿಂಟ್ ಅಂತ. ಅದು ಆ್ಯಕ್ಚುಲಿ ನೀರಿಗೆ ಹೇಳ್ತಾರೆ, ಬಟ್ ಈ ಕ್ಲಿಫಿಗೂ ಆ ಥರ ಕರೀತಾರೆ ಝೀ ಪಾಯಿಂಟ್ ಅಂತನೋ. ಸೊ ಆ ಪಾಯಿಂಟಿಂದ ನಮಗೆ ಸೌತ್ ಕ್ಲಿಫ್ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ಲಿ ಇದೇ ಇರಬೇಕು, ವಾರ್ನಿಂಗ್ ಸೈನ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇರಬೇಕು. ಬೀಚ್ ಆ್ಯಕ್ಚುಲಿ ನಿಮಗೆ ಅಬ್ಸರ್ವ್ ಮಾಡ್ಬೋದು, ಟ್ರಿವೆಂಡ್ರಮಲ್ಲಿ ಆಗಲಿ ಬೇರೆ ಕಡೆ ಎಲ್ಲ ಪಾರ್ಟ್ಸ್ ಆಫ್ ಕೇರಳದಲ್ಲಿ ಆಗಲಿ ಅಷ್ಟೊಂದು ಕ್ಲೀನಾಗಿ ಅಥವಾ ನೀಟಾಗಿ ಕಾಣಿಸಲ್ಲ ಬೀಚೆಲ್ಲ. ಬಟ್ ಇದು ಮಾತ್ರ ಫುಲ್ಲು ಶೋರ್ ಇದೆ ನೋಡಿ, ಫುಲ್ಲು ಬೀಚ್ ಕರೆಕ್ಟಾಗಿ ಕಾಣುತ್ತೆ, ಫುಲ್ ಪ್ರಾಮಿನೆನ್ಸಾಗಿ ಕಾಣುತ್ತೆ ಬೀಚೆಲ್ಲ. ಪ್ಲಸ್ ಮೇಂಟೆನೆನ್ಸ್ ಮಾತ್ರ ವಾರ್ಕಳದಲ್ಲಿ ಸಖತ್ತು ಕ್ಲೀನಾಗಿದೆ. ಬಿಕಾಸ್ ಇಲ್ಲಿ ಸಖತ್ತು ಟೂರಿಸ್ಟ್ ಫ್ರಮ್ ರಷ್ಯಾ ಆಗಲಿ ಜರ್ಮನ್ ಆಗಲಿ ತುಂಬ ಕಡೆಯಿಂದೆಲ್ಲ ಬರ್ತಾರೆ. ಅದಕ್ಕೋಸ್ಕರ ಸಖತ್ತು ಒಳ್ಳೆ ಮೇಂಟೆನೆನ್ಸ್ ಆಗಿ ಇಟ್ಟಿರ್ತಾರೆ. ಯೋಚನೆ ನೋಡಿ ಕೆಫೆ ಫುಲ್ ಖಾಲಿ ಹೊಡಿತಿದೆ. ರಾತ್ರಿ ಇಲ್ಲೇ ನಾವು ಊಟ ಮಾಡಿದ್ದು ಮೋಸ್ಟ್ಲಿ ನಾನು. ಸೊ ಇಲ್ಲಿ ಫುಲ್ ಇವಾಗ ರಶ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಫುಲ್ ಇವಾಗ ಜನನೇ ಇಲ್ಲ, ರಾತ್ರಿ ರಶ್ ಆಗಿತ್ತು ಇಲ್ಲ. ಅಲ್ಲಿ ಅಲ್ಲಿ ಸ್ವಲ್ಪ ಜನ ಮಾತ್ರ ಕಾಣಿಸ್ತಿದ್ದಾರೆ. ಸೊ ಈ ಪಾಯಿಂಟಿಂದ ಸನ್ವ್ಯೂ ಬೀಚ್ ರೆಸಾರ್ಟ್ ಈ ಪಾಯಿಂಟಿಂದ ನಿಮಗೆ ಸೌತ್ ಕ್ಲಿಫ್ ಶುರು ಆಗುತ್ತೆ. ಸೊ ಇಲ್ಲಿ ನಿಂತ್ಕೊಂಡು ತೋರಿಸ್ತಿದ್ದೀನಿ ನಾನು ನಿಮಗೆ. ಈ ಪಾಯಿಂಟಿಂದ ನಾವು ಆ್ಯಕ್ಚುಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದು ಸೌತ್ ಕ್ಲಿಫಿಗೆ. ಸೊ ಈ ಪಾಯಿಂಟಿಂದ ನಿಮಗೆ ಸೌತ್ ಕ್ಲಿಫ್ ಪ್ರಾಮಿನೆಂಟಾಗಿ ಸ್ಟಾರ್ಟ್ ಆಗುತ್ತೆ ಕರೆಕ್ಟಾಗಿ. ಸೊ ಅಲ್ಲಿ ಕಾಣುತ್ತಲ್ಲ ಸೌತ್ ಕ್ಲಿಫಲ್ಲಿ ಜನ ಎಲ್ಲ ಆಟಾಡ್ತಿದ್ದಾರೆ. ಸೊ ಈಗ ಆ ಪಾಯಿಂಟಿಗೆ ಹೋಗ್ಬೇಕು ಅಂತಿದ್ದೀನಿ ನಾನು. ಸೊ ಅಲ್ಲಿಗೆ ಹೋಗಿ ನೋಡೋಣ ಏನಿದೆ ಅಂತ. ಎಲ್ಲ ರಾತ್ರಿ ಹೊತ್ತೆಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಕೆಫೆ ಎಲ್ಲ. ಬಟ್ ಇವಾಗ ಏನೂ ಕಾಣಿಸಲ್ಲ.
ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು ನಮ್ಮ ರೂಮಿಂದ ಆ್ಯಂಟಿಲಿಯಾ ಅಂತ ಕಾಣಿಸ್ತಿದ್ದು. ಸೊ ಇದೆ ನನ್ನ ರೂಮ್ ಬಂದಿರೋದು ಅಲ್ಲೆಲ್ಲೋ ಬರುತ್ತೆ, ಈ ರೆಸಾರ್ಟ್ ಬ್ಯಾಕ್ ಸೈಡ್ ಇದೆ. ಸೊ ಸುತ್ತಾಕೊಂಡು ಬರೋದ್ರಿಂದ 1 ಕಿಲೋಮೀಟರ್ ಆಗುತ್ತೆ. ಬಟ್ ಚಿಕ್ಕ ಚಿಕ್ಕ ರೂಟೆಲ್ಲ ಇರ್ಬೋದು ಮೋಸ್ಟ್ಲಿ, ಬಟ್ ಗೊತ್ತಿಲ್ಲ. ಸೊ ಇವಾಗ ನಾನು ತಿಂಡಿ ಮಾಡೋಕ್ಕೆ ಹೋಗಿದ್ನಲ್ಲ, ಆ ರೆಸ್ಟೋರೆಂಟ್ ಹೆಸರು ಬ್ಲೂ ಮೆರೈನ್ ಬೀಚ್ ರೆಸಾರ್ಟ್ ಅಂತ. ಸೊ ಅಲ್ಲೇ ನನಗೆ ಆ್ಯಕ್ಚುಲಿ ಇಷ್ಟ ಆಗಿಲ್ಲ. ಒಂದು ದೋಸೆ ಮತ್ತು ಒಂದು ಇಡ್ಲಿ ಮತ್ತು ಕಾಫಿ ಅಂತ 5 ಇಡ್ಲಿ ಕೊಡ್ತಾರೆ, ಒಂದು ದೋಸೆ ಕೊಡ್ತಾರೆ ಮತ್ತು ಒಂದು ಕಾಫಿ ಕೊಡ್ತಾರೆ. 350 ರೂಪೀಸ್ ಆಯಿತು. ಬಟ್ ದೋಸೆ ಫುಲ್ ಹಳೆ ಇಟ್ಟು ಚೆನ್ನಾಗಿರಲಿಲ್ಲ. ಸೊ ಅದನ್ನೇ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ನಾನು ಯಾಕೆ ಹೋಗಿ ವೀಡಿಯೋ ಮಾಡ್ತೀನಿ ಲಾಸ್ಟ್ ಟೈಮ್ ಅಂತಂದರೆ, ಇವಾಗ ನಾನು ವಾರ್ಕಡ ಬಿಡ್ತಾ ಇದ್ದೀನಿ, ಕಾಣುತ್ತಲ್ಲ ನಿಮಗೆ. ಸೊ ವಾರ್ಕಡ 1 ಫೈನಲ್ ಟೈಮ್. ಸೊ ಬೀಚನ್ನ ನೋಡ್ಕೊಂಡಿದ್ದೀರಾ. ಸೊ ಜಾಸ್ತಿ ಏನಿಲ್ಲ, ಇದೆ ವಾಕಿಂಗ್ ಟೂರ್ ಥರ ಆಯ್ತು ಅಷ್ಟೇ. ಬಿಕಾಸ್ ಇಲ್ಲಿ ಹೇಳೋಕ್ಕೆ ಏನಿಲ್ಲ, ಪ್ಲಸ್ ತೋರ್ಸೋಕ್ಕೆ ಜಾಸ್ತಿ ಏನಿಲ್ಲ. ಅಲ್ಲಿ ಸ್ವಲ್ಪ ಒಂದು ಲೈಟ್ ಹೌಸ್ ಥರ ಕಾಣಿಸುತ್ತೆ, ಅದು ಬಿಟ್ಟರೆ ಬೀಚ್ ಎಷ್ಟು ಚೆನ್ನಾಗಿದೆ ನೋಡಿ ಬೆಳಿಗ್ಗೆ ಹೊತ್ತು. ಸೊ ಇವಾಗ ನಾನು ರೂಮ್ಗೆ ಹೋಗ್ಬಿಟ್ಟು ಚೆಕ್ಔಟ್ ಆಗಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಹೋಗ್ತಿದ್ದೀನಿ, ಜಟಾಯು ಆರ್ಟ್ ಸೆಂಟರ್ ಅಂತಿದೆ. ಸೊ ಅಲ್ಲಿ ಏನಿದೆ ಅಂತ ತೋರಿಸ್ಬಿಟ್ಟು ಆ ಪ್ಲೇಸ್ ಮುಗಿಸ್ಕೊಂಬಿಟ್ಟು ವಾಪಸ್ ಬೇರೆ ಕಡೆ ಹೋಗೋಣ. ಸೊ ಇವಾಗ ವಾರ್ಕಡ ಇಲ್ಲಿ ಎಂಡ್ ಆಗುತ್ತೆ ಈ ಟ್ರಿಪ್ದು. ಸೊ ನೆಕ್ಸ್ಟ್ ಜಟಾಯಿಗೆ ಹೋದ್ಮೇಲೆ ಜಟಾಯು ತೋರಿಸ್ತೀನಿ ಏನಿದೆ ಅಂತ. ಜಟಾಯು ಅನ್ನೋದೊಂದು ಬರ್ಡ್ ಸ್ಕಲ್ಪ್ಚರು, ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಬರ್ಡ್ ಸ್ಕಲ್ಪ್ಚರ್ ಅಂತಿದೆ. ಸೊ ನಿಮಗೆ ಗೊತ್ತು ರಾಮಾಯಣದ್ದು ಕಥೆ ಎಲ್ಲ ಜಟಾಯು ಬಗ್ಗೆ. ಸೊ ಅದನ್ನೇನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ, ಪ್ಲಸ್ ಹೇಳ್ಬೇಕು ಅಂತಂದರೆ ಆ ವಿಡಿಯೋದಲ್ಲಿ ಇರ್ತೀನಿ. ಸೊ ಈ ವಿಡಿಯೋ ಇಲ್ಲಿ ಎಂಡ್ ಆಗುತ್ತೆ. ಸೊ ಕಾಣಿಸ್ತದಲ್ವಾ, ನಾನು ವಾಪಸ್ ನನ್ನ ರೂಮ್ ದಾರಿಗೆ ಹೋಗ್ತಾಯಿದ್ದೀನಿ. ದೋಸೆ ತಿನ್ನೋಕ್ಕೆ ಹೋಗ್ಬಾರ್ದು, ಬಿಕಾಸ್ ಇನ್ನೊಂದೇನು ಗೊತ್ತಾ, ಬೆಂಗಳೂರಲ್ಲಿ ಮಾಡೋ ದೋಸೆ ಮಾತ್ರ ಕಂಪ್ಲೀಟ್ಲಿ ಡಿಫ್ರೆಂಟ್ ಮತ್ತು ಕಂಪ್ಲೀಟ್ಲಿ ಬೆಸ್ಟ್ ದೋಸೆ ಇಡೀ ವರ್ಲ್ಡ್ ವೈಡ್. ನಾನು ಎಷ್ಟೊಂದು ಕಂಟ್ರೀಸ್ಗೆ ಹೋಗಿದ್ರು ನಾನು ಲಾಸ್ಟ್ ರೈಡಿಂಗ್ ಕೊಟ್ಟೋದು ಬೆಂಗಳೂರು ದೋಸೆಗೆ, ಬಟ್ ಚೆನ್ನಾಗಿದೆ ಅಂತ. ಬಟ್ ಎಲ್ಲ ಕಡೆ ಅಂತಾರೆ ಕೇರಳ ದೋಸೆ ಅಥವಾ ತಮಿಳ್ನಾಡು ದೋಸೆ ಚೆನ್ನಾಗಿರುತ್ತೆ ಅಂತ, ಬಟ್ ಇಟ್ಸ್ ನಾಟ್ ಟ್ರೂ, ಚೆನ್ನಾಗಿರಲ್ಲ. ಸೊ ವಾಪಸ್ ರೂಮ್ ಕಡೆ ಹೋಗ್ತಿದ್ದೀನಿ, ಇವಾಗ ಚೆಕ್ಔಟ್ ಆಗೋಣ. ಈ ವಿಡಿಯೋ ಇಲ್ಲೇ ಎಂಡ್ ಆಗುತ್ತೆ, ವಾರ್ಕಡ ನಾರ್ತ್ ಕ್ಲಿಫ್ದು ಮಾರ್ನಿಂಗ್ ವಾಕಿಂಗ್ ಟೂರು. ಸೊ ವಿಡಿಯೋ ಇಷ್ಟ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಬರ್ತಿದೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಂಜಾಯ್ ಮಾಡಿ. ಬಾಯ್ ಗೈಸ್.